व्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां विकटाश्मायितं बभो स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय नृत्यदुग्धाब्दये नमः सूक्तिरत्नाकरे रम्ये मूलरामाय नार्णवे विहरन्तो महीयां सह प्रीयन्तां गुरवो मम वाल्मीकेर्गौः कुलीयान्नः महीधरपदाश्रया यद्दुग्धमुपजीवन्ति कवयः सरणका इव स्वस्त्यस्तु सतां हरिः ओम् ಶ್ರೀರಾಮಚಂದ್ರನ ಸೇವೆಗಾಗಿ ಸಿದ್ಧವಾಗಿರ್ಬೇಕಾಗಿದ್ದವರು ಔದಾಸೀನ್ಯ ಮಾಡಿದ್ರು ಸುಗ್ರೀವಾದಿಗಳು. ಮೊದಲಿಗೆ ಹನುಮಂತ ಎಚ್ಚರಿಕೆಯನ್ನು ಕೊಟ್ಟಿದ್ದ ಕೂಡ, ಆದ್ರೂ ಸ್ವಲ್ಪ ಜಾಗೃತ ಪ್ರಜ್ಞೆ ಇಲ್ಲದೆ ಭೋಗದಲ್ಲಿ ಮೈಮರ್ತ ರಾಮನಿಗೆ ಲಕ್ಷ್ಮಣನ ಮೂಲಕ ಸಂದೇಶ ಕಳಿಸುವ ಅನಿವಾರ್ಯತೆ ಉಂಟಾಯಿತು. ಹಾಗಾಗಿ ಅವನು ಕೆಂಡಾಮಂಡಲನಾಗಿ ಬಂದು ಬೈದಾಗ ಎಲ್ಲರೂ ಗಪ್ಚಿಪ್, ಒಬ್ರು ಮಾತಿಲ್ಲ ಕತೆ ಇಲ್ಲ. ಬೈದ್ರೆ ಅದ್ರ ವಾಪಸ್ ಏನಾದ್ರು ತಲೆ ಎತ್ತಿದ್ರು ಸುಟ್ಟೋಗ್ತೇವೆ ಅನ್ನೋ ಭಯಕ್ಕೆ ಎಲ್ಲವೂ ಹಿಂದೆ ಸರಿದು ಬಿಟ್ರು. ಅರಮನೆಯ ಹೆಣ್ಮಕ್ಳಂತೂ ಅವರಿಗೆ ಧೈರ್ಯವೇ ಬರ್ಲಿಲ್ಲ. ಅವನು ಹೋಗುವ ದಾರಿಯಲ್ಲಿ ಓಡಾಡ್ಲಿಕ್ಕೆ ಧೈರ್ಯ ಬರ್ಲಿಲ್ಲ. ಇವನಿಗೂ ಅರಮನೆಯಲ್ಲಿ ಇದ್ದ ಉಳಿದವರೆಲ್ಲ ಓಡೋಗ್ಬಿಟ್ಟಿದ್ದಾರೆ. ಸುಗ್ರೀವ ಇದ್ದಾನೆ, ಅವನಿಗೆ ಮುಂದೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾದ್ರೆ ಅವನು ಬೆನ್ನು ಹಾಕಿದ್ದಾನೆ, ಅಂತಃಪುರದ ಒಳಗೆ ಹೋಗಿ ಕೂತ್ಬಿಟ್ಟಿದ್ದಾನೆ. ಯಾರು ಇಲ್ಲಿಲ್ಲ ಅಂದ್ರೆ ಈಗ ಅವನೇ ಒಳಗ್ ಬಂದು ಹೆಡೆಮುಡಿ ಕಟ್ಟಿ ಎಳ್ಕೊಂಡು ಹೋಗುವ ಸ್ಥಿತಿಯಲ್ಲಿ ಇದ್ದ. ಆಗ ತಾರೆ ಬಂದು ಕೆಲವು ಯುಕ್ತಿಯುಕ್ತವಾದ ಮಾತುಗಳನ್ನ ಹೇಳಿದ್ವಿ. ಭೋಗದಲ್ಲಿ ಮೈಮರೆತದ್ದು ಹೌದು, ಆದ್ರೆ ಕಪಿಗಳನ್ನ ಕಳುಹಿಸಿ ಎಲ್ಲಾ ದಿಕ್ಕುಗಳಿಂದ ರಾಜನ ಕಾರ್ಯಕ್ಕಾಗಿ ಬರಬೇಕು ಅಂತ ಹೇಳಿಕೆ ಕೊಟ್ಟು ಕಳುಹಿಸಿದ್ದೇವೆ, ಅದು ಖಂಡಿತ ಆಗುತ್ತೆ. ವಾಲಿಯೂ ಕೂಡ ಹೇಳಿದ್ದ, ಸಣ್ಣ ಸೈನ್ಯದಲ್ಲಿ ನಾವು ರಾವಣನನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಹೇಳಿದ್ದಾದ್ರಿಂದ ವಾಲಿ ಹೇಳಿದ್ ನೆನಪಿದೆ ನಂಗೆ, ರಾವಣನ ಸೈನ್ಯ ಸಾಮಾನ್ಯ ಅಲ್ಲ ಅಂತ. ಅದಕ್ಕೆ ಬೇಕಾದ ಸಿದ್ಧತೆ ಆಗ್ತಿದೆ ಅಂತ ಇಷ್ಟು ಹೇಳುವಾಗ ಹನುಮಂತ ಅಷ್ಟರಲ್ಲಿ ನಿಜವಾಗಿಯೂ ಕಳಿಸಿದ್ದ ನೀಲಾದಿಗಳನ್ನ. ಹಾಗಾಗಿ ಕೂಡ್ಲೆ ಮತ್ತೊಮ್ಮೆ ಹೇಳ್ತಾನೆ, ಇನ್ನು 10 ದಿವಸದೊಳಗೆ ಬರ್ಲಿಲ್ಲ ಅಂದ್ರೆ ಸುಗ್ರೀವನ ಶಾಸನಕ್ಕೆ ನೀವೆಲ್ಲ ಕೂಡ ದಂಡ ತೆರಬೇಕಾಗತ್ತೆ ಅಂತ. ಅಲ್ಲಿ ಹಿಂದೆ ಸುಗ್ರೀವನ ಮಾತಿನಲ್ಲಿ 7 ದಿನ ಅಂತಿದೆ, ಇಲ್ಲಿ 10 ದಿನ ಅಂದ್ರೆ ಹತ್ತಿರದವರಿಗೆಲ್ಲ 7 ದಿನ. ಜಂಬೂ ದ್ವೀಪಾದಿಗಳಿಂದ ದೂರದಿಂದ ಬರುವವರೆಲ್ಲ ಇದ್ದವರಿಗೆ ಹನುಮಂತ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ನೀವು ಬರುವ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ 3 ತಡ ಆಯ್ತು ಬರುದೇ ಬೇಡ ಅಂತ ಹಿಂದೆ ಹೋಗಬಾರ್ದು, 10 ದಿವಸದೊಳಗಾದ್ರೂ ಬರಬೇಕು ಅಂತ ಇಷ್ಟು ದಾರಿ ತಿಳಿದಂತಹ ಎಲ್ಲಾ ಕಪಿಗಳಿಗೂ ಕೂಡ ಎಲ್ಲಿ ಬರಬೇಕು ಅಂತ ವಿಷಯ ತಿಳಿಸಿ ಕಳುಹಿಸಿಕೊಟ್ಟಿದ್ದಾರೆ ಅನ್ನೋ ಅಂಶ ಇಷ್ಟು ಮುಗಿದಿತ್ತು. ಅದರಲ್ಲಿ ಎಷ್ಟು ಸಂಖ್ಯೆ ಅಂತಾನು ಹೇಳಿದ್ರು. ಬಂದವರ ಒಂದು ಕಡೆಯ ಸಂಖ್ಯೆ, ಸುಗ್ರೀವನಿಂದ ಪ್ರಚೋದಿತರಾದಂತಹ ಬಂಗಾರದ ಬಣ್ಣದ ಕಪಿಗಳ ಸಂಖ್ಯೆ 10 ಕೋಟಿ ಸಂಖ್ಯೆ. ಅದೇ ರೀತಿ ಕಪ್ಪು ಮೈಯ ಕೋತಿಗಳು ಮತ್ತೆ 3 ಕೋಟಿ ಸಂಖ್ಯೆಯ ಅಂಜನ ಪ್ರಭಾಹ ಅಂಜನ ಅಂದ್ರೆ ಕಾಡಿಗೆ ಅಂಜನ ಅಂತ ಹೇಳುದು, ಕಾಡಿಗೆಯ ಬಣ್ಣದ ಪ್ರಭೆ ಉಳ್ಳವರು. ಕಾಡಿಗೆ ಬಣ್ಣದಲ್ಲೂ ಪ್ರಭೆ ಇದೆ ಅಂತ ಗೊತ್ತಾಗುದು ನಮ್ಗೆ ಇಲ್ಲೇ. ಇಲ್ಲಾಂದ್ರೆ ಕಾಡಿಗೆ ಅಂದ್ರೆ ಕಪ್ಪು, ಅದ್ರಲ್ಲಿ ಪ್ರಭೆ ಇದೆ ಅಂದ್ರೆ ಅಷ್ಟು ಕಾಂತಿಯುಕ್ತವಾದಂತಹ ಕಲರ್, ಲಂಗೂರ್ ತರ. ಹೌದು, ಹೀಗೆ ಬರಬೇಕು ಅಂತ ಆದೇಶ ಕೊಟ್ಟು ಕಳುಹಿಸಿದ್ದಾರೆ. ಯಾರಿದ್ದಾರೆ? ವೈಷ್ಣವರು ಹೇಳಿ. ಕೈಲಾಸ ಶಿಖರೇಭ್ಯಶ್ಚ ಸಿಂಹಕೇಸರವರ್ಚಸಾಂ ಸಪ್ತಕೋಟಿ ಸಹಸ್ರಾಣಿ ಕಪೀನಾಂ ರಾಮಮಾಯಯು. ಕೈಲಾಸದ ಶಿಖರದಿಂದ ಸಿಂಹದಂತೆ ಅಗಲವಾದ ರೋಮಗಳಿಂದ ಕೂಡಿದ ಒಂದು ಕಪಿಗಳ ಗುಂಪಿದೆ. ಅದ್ ನೋಡಿ ಮುಖ ಸಿಂಹ ತರನೇ ಇರುತ್ತೆ, ಅಂದ್ರೆ ಮೂತಿ ಒಳಗಿನಿಂದ ಅಸ್ಪಷ್ಟವಾಗಿ ಕಾಣಿಸುತ್ತೆ, ಆದ್ರೆ ಕೂದಲು ಮಾತ್ರ ಇಡೀ, ಅಂದ್ರೆ ಹತ್ತಿರದಲ್ಲಿ ಬಂದ್ರೆ ಗೊತ್ತಾಗುತ್ತೆ ಕಪಿ ಅಂತ. ಅದು ದೂರದಲ್ಲಿ ನೋಡುವಾಗ ಸಿಂಹವೇ ನಿಂತಿದೆ ಅನ್ನುವ ಹಾಗೆ ಅಷ್ಟು ಚಂದದ ಕೇಸರ ಉಳ್ಳಂತಹ ಕಪಿ.
ಸಿಂಹಕೇಸರ ವರ್ಚಸಾಂ. ಮೋರೆ ಅಂದ್ರೆ ಕಪಿಗಳಲ್ಲಿ ನಮ್ಗೆ ಗೊತ್ತಿಲ್ಲ. ಆ ಜಿರಳೆಗಳಲ್ಲಿ 3500 ತರದ ಜಿರಳೆಗಳಿವೆ. ಹಾಗೆ ಪ್ರತಿ ಪ್ರಾಣಿಗಳಲ್ಲೂ, ಬೆಕ್ಕಿನಲ್ಲಿ, ನಾಯಿಗಳಲ್ಲಿ, ಕಾಗೆಗಳಲ್ಲಿ ಹಲವು ತರಗಳಿವೆ. ನಮ್ಗೆ ಕಾಗೆ ಅಂದ್ರೆ ಇಲ್ಲಿ ಒಂದು ಗೊತ್ತಿರುತ್ತೆ ಅಷ್ಟೇ. ಕಪ್ಪೆ ಇರುತ್ತೆ, ಬೇರೆ ಕಪ್ಪೆಗಳಲ್ಲೂ ಬೇರೆ ತರ ಇದೆ. ಅಲ್ಲ ಕಪ್ಪೆ ಕಲರ್ ಇರುತ್ತೆ, ಬೇರೆ ಇರುತ್ತೆ ಕಪ್ಪೆ. ಕಾಗೆಗಳಲ್ಲಿ ಕಪ್ಪು ಬಿಟ್ಟು ಬೇರೆ ಇರ್ಲಿಕ್ಕಿಲ್ಲ. ಆದ್ರೆ ಅದರ ಆಕೃತಿ ಚಿಕ್ಕದು, ದೊಡ್ಡದು, ಸ್ವಲ್ಪ ಇಲ್ಲ ಬಿಳಿ ಇರ್ಬೋದು, ಯಾರಿಗೂ ಗೊತ್ತು. ಬಿಳಿ ಪಾರಿವಾಳ ಇದ್ದ ಹಾಗೆ ಬಿಳಿ ಕಾಗೆ ಇರ್ಬೋದು. ಅದು ಪ್ರಳಯ ಕಾಲದ ಸಂಕೇತ ಅಂತ ಹೇಳ್ಬಿಡ್ತಾರೆ ಬಿಳಿ ಕಾಗೆ ಕಂಡ್ರೆ. ಆದ್ರೆ ಪ್ರಕೃತಿಯಲ್ಲಿ ಅದರ ತಾತ್ಪರ್ಯ ಬಿಳಿ ಕಾಗೆ ಬರ್ಬೇಕು ಅಂತಲ್ಲ. ಪ್ರಕೃತಿಯಲ್ಲಿ ಯಾವ ಲಕ್ಷಣದಿಂದ ಅಂತ ನಾವೊಂದು ನಿಶ್ಚಯ ಮಾಡಿರ್ತೇವೋ ಅದಕ್ಕಿಂತ ವಿರುದ್ಧವಾದದ್ದು ಕಾಣ್ಲಿಕ್ಕೆ ಶುರುವಾಗುತ್ತೆ ಅನ್ನೋದು ಅದರ ತಾತ್ಪರ್ಯ. ಇನ್ನು ತಡ ಇದೆ. ಸಿಂಹಕೇಸರದಂತೆ ವರ್ಚಸ್ಸುಳ್ಳಂತಹ ಸಪ್ತಕೋಟಿ ಸಹಸ್ರಾಣಿ ರಾಮನ್ ಆಯಯುಹು. ಆ ಕಪಿಗಳೆಷ್ಟು ಅಂದ್ರೆ 7 ಕೋಟಿ. 10 ಕೋಟಿ, 3 ಕೋಟಿ, 7 ಕೋಟಿ ಆಯ್ತು. 7 ಕೋಟಿ ಕಪಿಗಳ ದೊಡ್ಡ ಸಂಖ್ಯೆ ರಾಮನನ್ನ ಕುರಿತು ಓಡಿ ಬಂದವು. ಕೈಲಾಸ ಶಿಖರೇಭ್ಯ ಕೈಲಾಸಸ್ಥ ಶಿಖರಃ ತೇಭ್ಯ ಕೈಲಾಸ ಶಿಖರೇಭ್ಯ. ಚತುರ್ಥಿ ವಿಭಕ್ತಿ ಬಹುವಚನ ಅಲ್ಲ, ಪಂಚಮಿ ವಿಭಕ್ತಿ ಬಹುವಚನ. ಸಿಂಹಕೇಸರ ವರ್ಚಸಾಂ. ಸಿಂಹಸ್ಯ ಕೇಸರಾಃ ಸಿಂಹಕೇಸರಾಃ ಸಿಂಹಕೇಸರವತು ವರ್ಚಃ ಯೇಷಾಂತೆ ಸಿಂಹಕೇಸರ ವರ್ಚಾಃ ವರ್ಚಸೌ ವರ್ಚಸಃ ವರ್ಚಸಾಂ. ಷಷ್ಠಿ ವಿಭಕ್ತಿ ಬಹುವಚನ. 7 ಕೋಟಿ ಸಹಸ್ರಾಣಿ ಸಂಖ್ಯೆಗಳನ್ನು ಹೇಳಿದ್ದಾದ್ರಿಂದ ಅಷ್ಟು ಸಂಖ್ಯೆಗಳು ರಾಮನನ್ನು ಕುರಿತು ಬಂದವು. ಅಷ್ಟು ಸಂಖ್ಯೆಯ ಕಪಿಗಳು. ಸಂಖ್ಯೆಯ ಅದು ಸಂಖ್ಯೆ ಹೇಳುವಾಗ ಸಾಮಾನ್ಯವಾಗಿ ಬಹುವಚನವಾದ ಶಬ್ದ ಆದ್ರಿಂದಾಗಿ ನಿತ್ಯ ಬಹುವಚನ ಅಂತವಾದ ಶಬ್ದ. ಸಪ್ತಕೋಟ್ಯಃ ಸಂಖ್ಯಾಕಾಃ ಸಪ್ತಕೋಟಿ ಸಂಖ್ಯಾಕಾ ಅಲ್ಲ, ಸಪ್ತಕೋಟಿ ಸಹಸ್ರ ಅಲ್ಲ, ಸಪ್ತಕೋಟಿ ಸಹಸ್ರ ಅನ್ನೋದು ಸಂಖ್ಯಾವಾಚಕ ಪದವಾಗಿ ಅದಕ್ಕೆ ತುಂಬಿಕೊಳ್ಳುವಂಥದ್ದು ಅಂತ. ಏನ್ ಕುಡಿಯೋದು? ಸಪ್ತಕೋಟಿ ಸಂಖ್ಯಾಕಾನಿ ಯಾನಿ ಸಹಸ್ರಾಣಿ ಸಪ್ತಕೋಟಿ ಸಪ್ತಕೋಟಿ ಸಹಸ್ರಾಣಿ. ಅದೇ ಸಪ್ತಕೋಟಿ ಸಹಸ್ರ ಅಂದ್ರೆ 7 ಕೋಟಿ ಸಾವಿರ. 7,000 ಕೋಟಿ. 7,000 ಕೋಟಿ. ನಾವು 7 ಕೋಟಿ ಅಂತ ಅಂದ. 7,000 ಕೋಟಿ. 7 ಕೋಟಿ ಸಾವಿರ. ಎರಡಾದ್ರೂ ಉತ್ತರ ಹಾಗೆ ಬರುತ್ತೆ. 7,000 ಹೌದಲ್ವಾ? 0 ಬೇಕು ಬಂದಿತ್ತು. ರಾಮಂ ದ್ವಿತೀಯ ವ್ಯಕ್ತಿ ಏಕವಚನ. ಆಯಯುಹು ಲಿಟ್ ಪ್ರಥಮ ಬಹು. ಯಾರಿದ್ದಾರೆ? ದೀಪ ಅವ್ರು ಹೇಳಿ. ಫಲಮೂಲ ರಸಜ್ಞಾನ. ಸುಧಾ ಅವ್ರು ಹೇಳಿ. ಫಲಮೂಲ ರಸಜ್ಞಾನ ಹಿಮಾಲಯ ನಿವಾಸಿನಾಂ ಕಪಿಕೋಟಿ ಸಹಸ್ರಾಣಾಂ ಸಹಸ್ರಂ ರಾಮಮಾಯಯೌ ಫಲಮೂಲ ರಸಜ್ಞಾನಾಂ ಹಿಮಾಲಯ ನಿವಾಸಿನಾಂ ಕಪಿಕೋಟಿ ಸಹಸ್ರಾಣಾಂ ಸಹಸ್ರಂ ರಾಮಂ ಆಯಯುಹು. ಹಿಮಾಲಯದಲ್ಲಿ ಹಣ್ಣುಗಳನ್ನ ಮೂಳೆಗಳನ್ನ ಚೆನ್ನಾಗಿ ಮೂಳೆ ಅಂತೆ ಮೂಲ ಅಂದ್ರೆ ಕಂದ ಮೂಲ, ಗೆಡ್ಡೆ ಗೆಣಸಿಗೆ ಮೂಲ ಅಂತ ಶಬ್ದ ಬಳಸ್ತಾರೆ. ಹಣ್ಣುಗಳ ಬಗ್ಗೆ
ಚೆನ್ನಾಗಿ ನೆಲದ ಅಡಿಯಲ್ಲಿ ಬೆಳೆಯುವಂತಹ ಗೆಡ್ಡೆ ಗೆಣಸುಗಳ ಬಗ್ಗೆ ಅದರ ರಸಜ್ಞ ಅಂತಂದ್ರೆ ಅದ್ರಲ್ಲಿ ಯಾವುದು ತಿನ್ನಬಹುದು ಯಾವುದು ತಿನ್ಲಿಕ್ಕಾಗಲ್ಲ ಅನ್ನೋದನ್ನ ಚೆನ್ನಾಗಿ ತಿಳಿದ ಹಿಮಾಲಯದಲ್ಲಿ ವಾಸ ಮಾಡುವಂತಹ ಕೋಟಿ ಸಹಸ್ರಂ ಸಾವಿರದ ಕೋಟಿಯ ಸಾವಿರ ಕೋಟಿ ಸಾವಿರ ಕೋಟಿ ಹತ್ತು ಲಕ್ಷ ಕೋಟಿ ಸಾವಿರ ಕೋಟಿ ಸಾವಿರಕ್ಕೆ 3 ಆಗಿದೆ ಸರ್. ಅದೊಂದು ಕೋಟಿ ಆಗಿದೆ. 10 ಲಕ್ಷ ಅಲ್ಲ ಲಕ್ಷ ಕೋಟಿ. 10,000 ಸಾವಿರ 10 ಲಕ್ಷ 10 ಲಕ್ಷ ಕೋಟಿ. ಇಷ್ಟೂ ಜನ ರಾಮ ಮಾಯೆಯು, ಇಷ್ಟೂ ಜನ ಕಪಿಗಳು, ಅದಕ್ಕೆ ಕಿಷ್ಕಿಂಧ ಅಂತ ಹೆಸರು. ಕಿಂ ಧತ್ತೆ, ಈ ಇಷ್ಟು ಸಣ್ಣ ಜಾಗದಲ್ಲಿ ಎಲ್ಲಿದ್ದಾವೆ ಈ ಕಪಿಗಳು? ಹೋಗುವಾಗ ಒಂದು ಕಾಣಲ್ಲ, ಬನ್ನಿ ಅಂದ್ರೆ ತುಂಬ್ಕೊಂಡ್ಬಿಡ್ತಾರೆ. ತುಂಬುದು ಅಂದ್ರೆ ಏನು? ನಿಮಗೆ ನೆಲ ಕಾಣಬಾರ್ದು, ಮರ ಕಾಣಬಾರ್ದು, ಬಂಡೆ ಕಾಣಬಾರ್ದು, ಜನ ಕಾಣಬಾರ್ದು, ಬೇರೆ ಏನು ಚೂರು ಕಾಣಬಾರ್ದು, ಬರೀ ಕಪಿಗಳ ರಾಶಿ. ಅದು ಏನು ಒಬ್ರ ಮೇಲೆ ಬೆಟ್ಟದ ಹಾಗೆ ನಿಂತು ಬಿಡ್ತಾರೆ ಅಲ್ಲ. ಅದರಲ್ಲಿ ಇನ್ನು ಅವರಿಗೆ ಹೇಗೆ ಅಂತಂದ್ರೆ ಅತ್ಯಂತ ಸೂಕ್ಷ್ಮ ರೂಪದವರಾದ್ರಿಂದ ಕಾಮರೂಪಾಹ ಕಾಮಗಮಾಹ. ಅಲ್ಲಿ ಜಾಗ ಸಾಕಾಗ್ಲಿಲ್ವಾ, ಇಬ್ರು ನಿಲ್ಲುವಲ್ಲಿ ಒಬ್ರೇ ನಿಂತಿದಾರ, ಇಬ್ರು ಪರಸ್ಪರ ಹೆಲ್ಪ್ ಮಾಡ್ಕೊಂಡು ಇಬ್ರು ಚಿಕ್ಕವರಾಗ್ಬಿಡ್ತಾರೆ, ಜಾಗ ಮಾಡ್ಕೊಂಡು ನಿಂತು ಬಿಡ್ತಾರೆ, ಚಿಕ್ಕವರಾಗ್ತಾರೆ. ಅವರಿಗೆ ಮತ್ತು 10 ಜನ ಬಂದ್ರು, ಆಯ್ತಾಯ್ತು ಬನ್ನಿ ನಾವ್ ಇಲ್ಲೇ ಅಡ್ಜಸ್ಟ್ ಮಾಡೋಣ, ಮತ್ತೆ 10 ಜನ ಸೇರ್ತಾರೆ. ಎಷ್ಟು ಜನ ಬಂದ್ರು ಕೂಡ ಇದ್ದ ಜಾಗದಲ್ಲಿ ಅಡ್ಜಸ್ಟ್ ಮಾಡೋ ತಾಕತ್ತು ಅವರಿಗೆ. ಇದು ಈ ತರ ಎಲ್ಲ ಸೀನ್ ತೋರಿಸ್ಬೇಕಾಗ್ತದೆ. ಅದೇ ನಾವು ಯಾವ್ದು ನೋಡ್ತೇವೆ ಅಷ್ಟೇ. ಇಂಥದ್ದೆಲ್ಲ ಚಪಾತಿ ತರ ಆಯ್ತು, ಯಾವ್ದು ಗ್ರಾಫಿಕ್ಸ್ ಮಾಡ್ತಾರೆ. ಇಲ್ಲಿ ಜಸ್ಟ್ ಮನುಷ್ಯ ತೋರಿಸ್ಬಿಡ್ತಾರೆ, ಇಷ್ಟು ಜನ ಇದ್ರು. ಇದೇನ್ ಸಚ್ಚದೆ. ಎಲ್ಲವೂ ಕೂಡ ಷಷ್ಠಿ ವಿಭಕ್ತಿ ಬಹುವಚನ. ಫಲಾನಿ ಚ ಮೂಲಾನಿ ಚ ಫಲಮೂಲಾನಿ ಮೂಲಾನಾಂ ರಸಃ ಫಲಮೂಲ ರಸಃ ರಸಂ ಜಾನಂತೀತಿ ರಸಜ್ಞಾಃ ತೇಷಾಂ ರಸಜ್ಞಾನಾಂ ಹಿಮಾಲಯೇ ನಿವಸಂತೀತಿ ನಿವಾಸಿನಃ ಹಿಮಾಲಯೇ ನಿವಾಸಿನಃ ತೇಷಾಂ ಹಿಮಾಲಯ ನಿವಾಸಿನಾಂ ಕಪೀನಾಂ ಕೋಟ್ಯಃ ಕಪಿಕೋಟಿ ಸಂಖ್ಯಾಕಾಃ ಸಹಸ್ರಾಣಾಂ ಕಪಿಕೋಟಿ ಸಂಖ್ಯಾಕಾನಿ ಸಹಸ್ರಾಣಿ ತೇಷಾಂ ಸಹಸ್ರಂ ಕಪಿಕೋಟಿ ಸಹಸ್ರಾಣಾಂ ತೇಷಾಂ ಸಹಸ್ರಾಣಾಂ. ರಾಮಾಯಣದಲ್ಲಿ ಇನ್ನೂ ಸ್ವಾರಸ್ಯ ಏನಿದೆ ಅಂದ್ರೆ, ಅವರು ಒಂದು ಸಲ ತಿಂದ್ರೆ, ಇಲ್ಲಿ ಹೇಳಿದ್ದೇನು ಅಂತಂದ್ರೆ ಯಾವುದು ತಿನ್ನಬಹುದಾದ ಹಣ್ಣು ಯಾವುದು ತಿನ್ನಬಾರದ ಹಣ್ಣು ಅಂತ ಗೊತ್ತಿರುವಂತಹವುಗಳು. ಎಲ್ಲ ಕಾಡಲ್ಲಿ ಇದ್ದಿದ್ದು ತಿನ್ಲಿಕ್ಕಾಗಲ್ಲ, ವಿಷ ಇರುತ್ತೆ, ಬಾಯಿ ದಪ್ಪ ಕಟ್ಟಿ ಬಾಯಿ ಮುಚ್ಕೊಂಡ್ಬಿಡುತ್ತೆ ತಿಂದ್ರೆ, ಅಂತದ್ದೆಲ್ಲ ಇರುತ್ತೆ. ಅದು ತನ್ನ ಬೀಜ ಉಳಿಸ್ಕೊಳ್ಲಿಕ್ಕೋಸ್ಕರ ಆ ಮರ ಹಾಗೆ ಮಾಡಿರುತ್ತೆ. ಅದನ್ನ ತಿಂದ್ರೆ ಅದು ಬದುಕಲ್ಲ, ಅಂದ್ರೆ ಆ ಬೀಜ ಕೆಲಸ ಮಾಡೋದು, ಅದು ಹಾಗೆ ನೆಲಕ್ಕೆ ಬಿಡ್ಬೇಕು. ಅದನ್ನ ತಿಂದ್ರೆ ಬಾಯಿ ದಪ್ಪಾಗಿ ಬಾಯಿ ಮುಚ್ಕೊಂಡ್ಬಿಡುತ್ತೆ, ಮಾತಾಡ್ಲಿಕ್ಕೆ ಆಗಲ್ಲ, ಆಮೇಲೆ ದಪ್ಪ ಆಗ್ಬಿಡುತ್ತೆ ಬಾಯಿ. ಅದರಲ್ಲಿ ಮನುಷ್ಯ ಟ್ರೈನ್ ಮಾಡುವಾಗ ಮಿಲಿಟರಿ ಅವರಿಗೆ ಅವ್ರಿಗೆಲ್ಲ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಷ್ಟು ದೂರಕ್ಕೆ. ಎಷ್ಟು 60-70 ಕಿಲೋಮೀಟರ್ 80 ಕಿಲೋಮೀಟರ್ ಎಲ್ಲೆಲ್ಲೋ ಹೋಗ್ಬೇಕು ಅವ್ರು. ಮತ್ತೆ ವಾಪಸ್ಸು ನಮ್ಗೆ ಸಿಗ್ನಲ್ ಸಿಗಲ್ಲ, ಏನೂ ಸಿಗಲ್ಲ, ಹೊತ್ಕೊಂಡು ಹೋಗ್ಲಿಕ್ಕೂ ಸಿಗಲ್ಲ, ಕಾಡಿನಲ್ಲೂ ಏನು ಗೊತ್ತಾಗಲ್ಲ. ಅವ್ರಿಗೇನ್ ಟ್ರೈನಿಂಗ್ ಅಂತಂದ್ರೆ, ನೀವು ಓಡಾಡುವ ಜಾಗಗಳಲ್ಲಿ ಕಪಿಗಳು ಏನ್ ತಿಂತಾವೋ ಅದನ್ನ ನೋಡಿ ಆ ಹಣ್ಣು ನೀವು ತಿನ್ಬಹುದು ಅಂತ ಅವ್ರಿಗೆ ಅದನ್ನ ಹೇಳ್ಕೊಡ್ತಾರೆ. ಯಾವ ಬಳ್ಳಿಯಲ್ಲಿ ಅವುಗಳೇನನ್ನ ನೀರ್ ಬೇಕು ಅಂದ್ರೆ, ಇಡೀ ಕಾಡಲ್ಲಿ ಎಲ್ಲೂ ನದಿ ಇಲ್ಲ ಅಂದ್ರೆ ಹೇಗೆ ಬದುಕ್ತವೆ? ಬಳ್ಳಿಯನ್ನು ಹೀಗೆ ಕಟ್ ಮಾಡಿದ್ರೆ ಅದ್ರೊಳಗೆ ನೀರಿರುತ್ತೆ, ಆ ಬಳ್ಳಿಯನ್ನು ಹೀಗೆ ತೆಗೆದು ಚೀಪ್ ಬಿಡ್ತವೆ, ನೀರ್ ಬರುತ್ತೆ ಅದಕ್ಕೆ. ಅಲ್ಲಲ್ಲ, ಬಳ್ಳಿಗಳಿರ್ತಾವಲ್ಲ, ಬಳ್ಳಿಯಲ್ಲೇ ನೀರ್ ಸಂಗ್ರಹ ಆಗಿರುತ್ತೆ, ಅದನ್ನ ಕಟ್ ಮಾಡಿ ಚೀಪ್ತವೆ, ಅದ್ರಲ್ಲಿ ನೀರಿರುತ್ತೆ. ಇವ್ರು ಅದನ್ನ ನೋಡಿ ಆ ನೀರನ್ನ ಕುಡಿಬೇಕು. ನಾನು ಅನ್ಕೊಂಡೆ ಅಗಿತಾರೆ, ಇಲ್ಲ ಅಗಿಲಿಕ್ಕೆ ಎಲ್ಲ ಎಂತದು ಇರಲ್ಲ, ಅಗಿಲಿಕ್ಕೆ ಹಾರೆ ಗೀರೆ ಎಲ್ಲ ಕೃಸ್ಕೊಂಡು ಹೋಗ್ಲಿಕ್ಕಿಲ್ಲ, ಎಂತದು ಇಲ್ಲ. ಮರ ಬಳ್ಳಿಗಳನ್ನ ನೋಡ್ತಾರೆ, ಕೆಲವು ಗಿಡಗಳಲ್ಲಿ ಇರುತ್ತೆ, ಅದನ್ನ ನೋಡ್ಕೊಂಡು ಕೆಲವು ಗಿಡಗಳಲ್ಲಿ ಮಾತ್ರ ಇರುತ್ತೆ ಆತರ ಒಂದು ಹಣ್ಣು
ಬಿತ್ಲಿಕ್ಕಂತ ಹೌದು ಹೌದು ಹೌದು. ಆಮೇಲೆ ಕೆಲವೆಲ್ಲ ಮನುಷ್ಯನಿಗಾಗಲ್ಲ, ಅದು ಇರುದೇ ಹಾಗೆ. ಆದ್ರೆ ಕಪಿಗಳು ಏನ್ ತಿಂತೋ ಅದು ಮನುಷ್ಯನಿಗಾಗುತ್ತೆ. ಆ ಕ್ರಮದಲ್ಲಿ ಫಲಮೂಲ ರಸಜ್ಞರು ಅಂತ ಅವುಗಳನ್ನ ವಿಷ ಏನಾದ್ರೂ ಹಾಕಿ ನಾವು ಇಟ್ರೆ ಅದು ಹತ್ರನೇ ಬರಲ್ಲ. ಹತ್ರ ಬರುತ್ತೆ. ಒಂದು ಕತೆ ಯಾರೋ ಒಬ್ರು ಹೇಳಿದ್ದೆ, ಕಾಡಿನಲ್ಲಿ ಅವುಗಳನ್ನ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಒಂದು ದೊಡ್ಡ ಪಾತ್ರೆಗೆ ಅವುಗಳಿಗೆ ತುಂಬಾ ಇಷ್ಟವಾದ ಬಾಳೆಹಣ್ಣೆಯನ್ನ ಸ್ವೀಕರಣೆ ಮಾಡಿ ಅದಕ್ಕೆ ವಿಷ ಹಾಕಿಟ್ಟಿದ್ರು. ಎಲ್ಲ ಬಂದು ಓ ಅಂತ ಬಂದ ತಕ್ಷಣ ದೊಡ್ಡ ಮಂಗ ಮುಂದೆ ತಿನ್ಬೇಡ ಅಂತ ಹೇಳಿ ತಡೆದು ನಿಲ್ಲಿಸ್ತದೆ. ಎಲ್ಲ ನಿಂತಿದ್ದು ಆಯ್ತು. ಅದು ಹೇಳಿದ್ಮೇಲೆ ಕಪಿಗಳು ಕೂಡ ಮಾತು ಕೇಳ್ತಾರೆ, ಮನುಷ್ಯರು ಕೇಳಲ್ಲ. ಸೀದೆಲ್ಲೋ ಹೋಗಿ ಒಂದು ದೊಡ್ಡ ಕಡ್ಡಿ ತಂದು ಗುರ್ರ ಅಂತ 4 ಸಲ ಹೀಗೆ ತಿರುಗಿಸಿ ಆದ್ಮೇಲೆ ಕಡ್ಡಿ ಎಸಿತ್ತು, ತೆಗೆದು ಕುಡಿತು. ನೋಡಿದ್ರೆ ಆ ಕಡ್ಡಿ ವಿಷವನ್ನು ಎಳೆಯುವ ಕಡ್ಡಿ. ಆಮೇಲೆ ಎಲ್ಲ ತಿಂದು ಆರಾಮಾಗಿ ಹೊರಟೋದು. ಅವ್ರು ನೋಡಿದ್ರೆ ಆ ಕಡ್ಡಿಯನ್ನ ಆಮೇಲೆ ಟೆಸ್ಟ್ ಮಾಡಿದ್ರೆ ಅದ್ರಲ್ಲಿ ಪೂರ್ತಿ ವಿಷಯ ಹೇಳ್ಕೊಂಡ್ಬಿಟ್ಟಿದೆ. ಅದು ಎಲ್ಲಿಂದ ತಂತು ಅಂತ ಅವರಿಗೂ ಗೊತ್ತಾಗ್ಲಿಲ್ಲ. ನಾವ್ ಅನ್ಕೊಳ್ಳೋದು ಮನುಷ್ಯರಷ್ಟು ಬುದ್ಧಿವಂತರು ಅಂತ. ಆದ್ರ ಅದಕ್ಕಿಂತ ಹೆಚ್ಚು ಜಾಣತನ ಪ್ರಕೃತಿಯಲ್ಲಿ ಪರಿಸರದಲ್ಲಿರುವ ಪ್ರಾಣಿಗಳಿಗೆ ತನ್ನಿಂದ ತಾನು ಜೀವನಕ್ಕೆ ಬೇಕೇನೋ ಅದು ಗೊತ್ತಿರುತ್ತೆ. ಹಾಗೆ ಇನ್ನು ಈ ಕಪಿಗಳ ವಿಶೇಷತೆ ಏನಿತ್ತು ಅಂದ್ರೆ, ಒಂದು ಸರ್ತಿ ಆಹಾರವನ್ನು ಸ್ವೀಕಾರ ಮಾಡಿದ್ರೆ ಮತ್ತೆ 1-1.5 ತಿಂಗಳು ಆಹಾರ ಬೇಕಿಲ್ಲ ಕಪಿಗಳು. ಹಾಗೆ ತಮ್ಮನ್ನ ಉಪವಾಸದಲ್ಲಿದ್ದು, ಅದಕ್ಕೋಸ್ಕರನೇ ಮನುಷ್ಯರಿಗಾದ್ರೆ ದಿನ 3 ಹೊತ್ತು ಬೇಯಿಸಿ ಹಾಕ್ಲಿಕ್ಕೆ ಒಂದು ಅಡಿಗೆಯವರನ್ನು ಕರ್ಕೊಂಡು ಹೋಗ್ಬೇಕು. ಅಡಿಗೆ ಸಾಮಾನು, ಅಡಿಗೆಯವರು, ಅದು ಕಂಪ್ಲೇಂಟ್ ಬೇರೆ. ಅದು ನೀರಾಯ್ತು, ತಪ್ಪಾಯ್ತು, ಉಪ್ಪಿಟ್ಟು ಸರಿ ಬರ್ಲಿಲ್ಲ, ಅದಕ್ಕೆ ಮೆಣಸೆ ಹಾಕಿಲ್ಲ, ವ್ರತದ್ ಮಾಡ್ಬಿಟ್ಟಿದ್ದಾನೆ, ಹಾಗೆ 200 ಕಂಪ್ಲೇಂಟ್ ಬರ್ತಿತ್ತು. ಅದಕ್ಕೆ ಕಪಿಗಳನ್ನು ಕರ್ಕೊಂಡು ಹೋದ್ರೆ ಅಡಿಗೆ ಸಮಸ್ಯೆ ಇಲ್ಲ, ಪುಟ ಪದಾರ್ಥಗಳ ಸಮಸ್ಯೆ ಇಲ್ಲ. ಇದು ಮತ್ತೆ ಅವರಿಗೆ ಉಳ್ಕೊಳ್ಳಿಕ್ಕೆ ಡೇರೆ ಗೀರೆ ಮರದಲ್ಲೆಲ್ಲೋ ಒಂದ್ ಕಡೆ ಅವ್ರ ಪಾಡಿಗೆ ಅವರು ಇರ್ತಾರೆ ಕಪಿಗಳು. ಯಾವುದಕ್ಕೂ ದಾರಿ ಹೋಕರ ವ್ಯವಸ್ಥೆಗೆ ನಾವ್ ಏನ್ ಅನ್ಕೋತೇವೆ, ಅದು ಬಸ್ಸು, ಟ್ರಾವೆಲಿಂಗ್ ಇದ್ದು, ವಾಹನ, ಪೊಲ್ಯೂಷನ್ ಎಂತದೂ ಇಲ್ಲ. ಅವ್ರು ತಿಂದು ಉಂಡ ಮೇಲೆ ಎಲ್ಲ ಕಸ ಎತ್ತ ಹಾಕೋದು, ಇದು ಎಂತದೂ ಇಲ್ಲ. ಅವ್ರು ತಿಂದು ಎಲ್ಲ ಅಲ್ಲೇ ಆರಾಮಾಗಿ ಆ ಕಡೆ ಈ ಕಡೆ ಸಿಪ್ಪೆಯನ್ನು ತಿಂದ್ಬಿಡುತ್ತೆ. ಗಿರಟಿದ್ರೆ ಅದೇನೋ ಬೆಸಾಗ್ತದೆ, ಅದು ಏನ್ ಬೀಜನೇ ಆಗುತ್ತೆ, ಅದು ಒಳ್ಳೇದೇ ಆಗುತ್ತೆ, ಏನ್ ಹಾಳಾಗುತ್ತೆ. ಅದಕ್ಕೆ ರಾಮಚಂದ್ರ ಲೆಸ್ ಲಗೇಜ್ ಮೋರ್ ಕಂಫರ್ಟೇಬಲ್ ಅಂತ ಕರ್ಕೊಂಡು ಹೋಗ್ಬೇಕು. ಲಗೇಜೇ ಇಲ್ಲ, ಅವುಗಳೇ ಬಂದ್ರೆ ಬಿಡೋದು. ಮನುಷ್ಯರು ಬಂದ್ರೆ ಅದ್ರ ಹಿಂದೆ ಒಂದು ಸಂಸಾರ ಬರ್ಬೇಕೆಲ್ಲ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಕಾರಣ ಇರ್ಬೋದು, ಅಲ್ಲಿ ಹೋದಾಗ ರಾವಣ ನಾನು ಊಟ ಹಾಕ್ತೇನೆ ಅಂತ ಹೇಳಿದ್ರೆ ಎಲ್ಲ ಪಾರ್ಟಿ ಚೇಂಜ್ ಮಾಡ್ಬೇಕು. ಹೀಗೆ ಸಹಸ್ರ ಸಮಂ ಆಯಯೌ, ಸಹಸ್ರಂ ರಾಮಮಾಯೌ, ಸಾವಿರ ಸಂಖ್ಯೆಯ ಕಪಿಗಳು ರಾಮನನ್ನ ಬಂದು 10 ಲಕ್ಷ ಕೋಟಿ ಕಪಿಗಳು ಇಲ್ಲಿ ರಾಮನನ್ನ ಸೇರಿಕೊಂಡು ಅಂತ ಹೇಳಿದ್ರು. ಭೂಷಣ್ ಅವ್ರು ಹೇಳಿ, ಇನ್ನೊಂದು ಪದ್ಯ ಮಾಡುವುದಷ್ಟು. ಅಂಗಾರಸಪ್ರಭಾಂಗಾನಾಂ ವಿಂಧ್ಯಾಚಾವಂಧ್ಯರಂ ಹಸಾಂ ಬಹುಕೋಟಿ ಸಹಸ್ರಾಣಿ ಕಪೀನಾಂ ರಾಮಮಾಯಯು. ಅಂಗಾರ ಅಂದ್ರೆ ಕಪ್ಪು, ಇದ್ದಿಲ ಬಣ್ಣದ ಪ್ರಭೆ ಉಳ್ಳಂತಹ, ಕಾಂತಿ ಉಳ್ಳಂತಹ ಶರೀರವುಳ್ಳ ಕಪಿಗಳು ವಿಂಧ್ಯದ ತಪ್ಪಲಿನಿಂದ ಅವಂಧ್ಯ ರಂಹಸಾಂ, ಅವಂಧ್ಯ ಅಂದ್ರೆ ವೇಸ್ಟ್ ಆಗದ, ರಂಹಸ್ ಅಂದ್ರೆ ವೇಗ, ವಂಧ್ಯ ಅಂದ್ರೆ ಬಂಜೆ ಅಂತ ಅರ್ಥದಲ್ಲಿ ಶಬ್ದ ಪ್ರಯೋಗ. ಅವಂಧ್ಯ ಅಂದ್ರೆ ವ್ಯರ್ಥವಾಗದ ವೇಗ, ರಂಹಸ್ ಅಂದ್ರೆ ವೇಗ, ರಂಹ ಅಂದ್ರೆ ವೇಗ ಉಳ್ಳಂತಹ ಕಪಿಗಳ ದಂಡು ಬಹುಕೋಟಿ ಸಹಸ್ರಾಣಿ. ಅದೀಗ ಕೊನೆಗೆ ಶಬ್ದ ಸಿಗ್ಲಿಲ್ಲ, ಸಹಸ್ರ ಅಂತ ಹೇಳಿ ಸಾಕಾಯ್ತು. ಅದಕ್ಕೆ ಬಹುಕೋಟಿ ಸಹಸ್ರಾಣಿ, ಲೆಕ್ಕಕ್ಕಿಲ್ಲದಷ್ಟು ಕಪಿಗಳ ಸಂಖ್ಯೆ ವಿಂಧ್ಯದಿಂದ ರಾಮಮಾಯು, ವಿಂಧ್ಯದ ಕಡೆಯಿಂದ. ಅಂದ್ರೆ ಹಿಂದೆ ಗಮನಿಸಿ, ಮೊದ್ಲೆಷ್ಟು ಹೇಳಿದ್ರು, ಆಮೇಲೆ ಎಷ್ಟು ಹೇಳಿದ್ರು, ಆಮೇಲೆ ಎಷ್ಟು ಹೇಳಿದ್ರು, ಈಗ ಜಾಸ್ತಿ ಆಯ್ತು. ಅದಕ್ಕೆ ಅವ್ರಿಗೆ ಪದ ಇಲ್ಲ ಅಂತ ಹೇಳಿ ಬಹುಕೋಟಿ ನೀವು ಎಷ್ಟಾದ್ರೂ ಇಟ್ಕೊಳ್ಳಿ ಅಂತ. ಹೀಗೆ ರಾಮನನ್ನ ಬಂದು ಸೇರಿದ್ರು. ಅಂಗಾರಸ್ಯ ಸಪ್ರಭಾಣಿ, ಅಂಗಾರ ಸಪ್ರಭಾವಂತಿ ಅಂಗಾನಿ, ಅಂಗಾರ ಸಪ್ರಭಾಂಗಾನಿ
तेषाम् अंगानाम् अंगारसप्रभाङ्गानाम् विन्ध्यात् पंचमी विभक्ति एकवचन अवन्ध्यरंहसाम् अवन्ध्यं रंहः येषान्ते अवन्ध्यरंह रंहः तेषाम् अवन्ध्यरंहसाम् बहुकोटिसहस्राणि प्रथमा बहु कपीनां सप्तमी पंचमी बहु रामं द्वितीया एक आययुः लिट् प्रथमा एक ಸಾಕು. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಮತ್ತೆ ಮುಂದಿನ ಶ್ಲೋಕ ಮತ್ತು ಭಾಗವತ ಚಿಂತನೆ ನಾಳೆ ಇರುತ್ತೆ, ಇವತ್ತಿಲ್ಲ. ಶ್ರೀಹರಿಪ್ರಿಯತಾಂ. ಏನು ಹರಿಕಥೆ